ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಯಶಸ್ವಿಗೆ ನಾವೆಲ್ಲರೂ ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಏನು ಸಸ್ಯಾಹಾರ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅಂತಕ್ಕಂಥ ಮನೋಭಾವನೆ ಅಲ್ಲಿದೆಯೋ, ಮತ್ತು ಮಾಂಸಾಹಾರಿಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಇದೆಯೋ, ಅದನ್ನು ಖಂಡಿಸಿ ನಾವು ಈ ಹೋರಾಟನ ಮಾಡ್ತಾಯಿದ್ದೇವೆ. ನಮ್ಮ ಬೇಡಿಕೆ ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಏನು ಬೀಗ ಊಟ ಹಾಕ್ದಂಗೆ ನಮ್ಗೆ ಊಟ ಹಾಕಿ ಅಂತ ಕೇಳ್ತಾರೆ, ಅಥವಾ ನಮ್ಗೆ ಯಾರಿಗೂ ಇಲ್ಲಿ ಮಾಂಸ ತಿನ್ನೋಕ್ಕೆ ಗತಿ ಇಲ್ಲ ಅಂತೂ ನಾವೇನು ಮಾತಾಡ್ತಾ ಇಲ್ಲ. ಇದರಿಂದ ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಜನ ನಿಮ್ಗೇನು ಗತಿ ಇಲ್ವಾ, ನಿಮ್ಮ ಮಾಂಸ ಅಲ್ಲೇ ತಿನ್ನಬೇಕಾ ಅನ್ನುವಂಥ ಜನನೂ ಕೂಡ ಮಾತಾಡ್ತಾರೆ, ನಮ್ಮ ಗಮನಕ್ಕಿದೆ. ಇದ್ದರೂ ಕೂಡ ನಾವು ಮಾತಾಡ್ತಾ ಇದ್ದೀವಿ, ನಮಗೆ ಗತಿ ಇಲ್ಲ ಅಂತ ಬಂದಿಲ್ಲ ಸ್ವಾಮಿ, ನಮಗೆ ಏನು ನೀವು ಕೀಳು ಅಂತ ಹೇಳ್ತಾಯಿದ್ರಿ, ಮಾಂಸಾಹಾರಿಗಳಿಗೆ ಏನು ಅವಮಾನ ಮಾಡಿದ್ರಿ ಅದನ್ನು ಅಲ್ಲಿ ಸರಿದೂಗಿಸಿ ಅಂತ ಕೇಳ್ತಾಯಿದ್ದೀವಿ. ಒಂದು ಹೊತ್ತಿನಲ್ಲಿ, ಒಂದು ಟೈಮ್ಗೆ, ಒಂದು ಹೊತ್ತಿನಲ್ಲಿ ಒಂದು ಸಣ್ಣ ಮಾಂಸಾಹಾರದ ತುಂಡನ್ನ ಹಾಕಿ, ಮೊಟ್ಟೆ ಹಾಕಿ, ಸೊ ಈ ಮುಖಾಂತರನಾದರೂ ನಾವು ಎಲ್ಲ ಆಹಾರಗಳನ್ನು ಗೌರವಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ನೀವು ಕೊಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ. ಜೈ ಕರ್ನಾಟಕ, ಜೈ ಕನ್ನಡ. ಮಾಧ್ಯಮ ಮಿತ್ರರೇ, ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಂಡ್ಯದಲ್ಲಿ 87ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರೋ ಆದರೆ ಮಾಂಸಾಹಾರದ ಬಗ್ಗೆ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ ಒಂದು ನಿಷೇಧದ ಮಾತನ್ನು ಜಾಹೀರು ಮಾಡುವ ಮೂಲಕ ಒಂದು ಪ್ರಚೋದನಾತ್ಮಕ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ವಿಶೇಷವಾಗಿ ಆಹಾರ ಪದ್ಧತಿಯ ಬಗ್ಗೆ ಅದು ನಮ್ಮ ಒಂದು ಸಾಂಸ್ಕೃತಿಕ ಪರಂಪರೆಯಲ್ಲಿರುವ ಬಹುತ್ವವನ್ನು, ಅದರಲ್ಲೂ ದುಡಿಯುವ ಜನರ ಆಹಾರ ಸಂಸ್ಕೃತಿಯನ್ನು ಹೀಯಾಳಿಸುವಂಥ, ಅಪಮಾನಿಸುವಂಥ ಒಂದು ಧೋರಣೆಯಲ್ಲಿ ಆ ಪ್ರಕಟಣೆ ಇದೆ. ಇದು ಖಂಡನೀಯ. ಯಾಕೆಂದರೆ ಯಾವುದೇ ಸಂಸ್ಕೃತಿ ನೆಲದಿಂದ ಬೆಳೆಯುತ್ತೆ ಹೊರತು ಆಕಾಶದಿಂದ ಏನು ಉದುರಲ್ಲ. BMC ಅವರು ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳಿದ್ದಾರೆ. ಶಿಷ್ಟ ಸಂಸ್ಕೃತಿ ಬೆಳೆದಿರೋದೇ ಜನಪದ ಸಂಸ್ಕೃತಿಯ ಅನುಭವಗಳನ್ನು ಬಳಸ್ಕೊಂಡು ಆದಿಮಾನವರ ಕಾಲದಿಂದ ಇಲ್ಲಿವರೆಗೆ ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಮಿಶ್ರ ಆಹಾರ ಸಂಸ್ಕೃತಿ ಇದೆ. ಅಗತ್ಯಕ್ಕೆ ತಕ್ಕಂತೆ ಸಸ್ಯಾಹಾರವನ್ನು, ಮಾಂಸಾಹಾರವನ್ನು ಎಲ್ಲ ಜನಾಂಗಗಳು, ಎಲ್ಲ ಪ್ರದೇಶಗಳಲ್ಲಿ ಆಯಾ ಋತುಮಾನಗಳ ಅನುಸಾರ ಆಹಾರ ಪದ್ಧತಿಯನ್ನು ಅನುಸರಣೆ ಮಾಡ್ತಾರೆ. ಭಾರತದಲ್ಲಿ ಕ್ರಿಸ್ತಪೂರ್ವ 2500 ವರ್ಷಗಳ ಸಂದರ್ಭದಿಂದ ಇಲ್ಲಿವರೆಗೆ ಜಾತಿ ಶ್ರೇಷ್ಠತೆಯ ವ್ಯಸನದ ಜನ ಸಸ್ಯಾಹಾರ ಪದ್ಧತಿಯನ್ನು ಮಾತ್ರ ಶ್ರೇಷ್ಠ ಅಂತನೂ, ಉಳಿದ ಆಹಾರ ಪದ್ಧತಿಗಳನ್ನು ಕೀಳುವಂತನೂ ಒಂದು ವರ್ಗೀಕರಣ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತುವರೆಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಸಸ್ಯಾಹಾರದ ಒಂದು ರಿಚುವಲ್, ಒಂದು ಆಚಾರವಾಗಿ ಅದು ಮೇಲುಗೈಯನ್ನು ಸಾಧಿಸಿದೆ. ಇದರ ವಿರುದ್ಧ ಈ ಪ್ರತಿಭಟನೆಯ ಕೂಗಿದೆ. ಆಹಾರ ಸಂಸ್ಕೃತಿಯಲ್ಲಿ ಸಾಮರಸ್ಯ ಮತ್ತು ಸಮಾನತೆ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಸ್ನೇಹಿತರ, ಎಲ್ಲ ಪ್ರಗತಿಪರ ಸಂಘಟನೆಗಳ ಒಂದು ಆಗ್ರಹ ಆಗಿದೆ. ಈ ಆಗ್ರಹವನ್ನು ಒಂದು ಪ್ರಣಾಳಿಕೆಯಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಇಡೀ ದೇಶದಲ್ಲಿ ಇದು ಒಂದು ಬಹುದೊಡ್ಡ ಗಹನದ ಚರ್ಚೆಯ ವಿಷಯ ಆಗ್ತಿದೆ. ಆ ಆಹಾರ ಸಂಸ್ಕೃತಿಯ ಸಮಾನತೆಯ ಕಡೆಗೆ ಈ ಒಂದು ಚಲನೆ ಇರುತ್ತದೆ ಅಂತ ನಾನು ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.